ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅನ್ನದಾಸೋಹಿ ಅಕ್ಷರ ದಾಸೋಹಿಯಾಗಿ ಖ್ಯಾತಿ ಗಳಿಸ್ತಕ್ಕಂಥ ಶ್ರೀ ಶರಣಬಸಪ್ಪ ಅಪ್ಪನವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ 5 ಗಂಟೆಯ ಬಳಿಕ ನೆರವೇರಲಿದೆ. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಬಳಿ ಅಂತ್ಯಕ್ರಿಯೆಗಾಗಿ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಏನು ಕಲಬುರಗಿ ಜಿಲ್ಲೆ ಇರ್ಬೋದು, ಇನ್ನಿತರ ಸುತ್ತಮುತ್ತ ಮಠಗಳ 150ಕ್ಕೂ ಹೆಚ್ಚು ಮಠಾಧೀಶರ ಏನು ಸಮ್ಮುಖದ ಮತ್ತು ನೇತೃತ್ವದಲ್ಲಿ ಶ್ರೀಗಳ ಅಂತ್ಯ ಸಂಸ್ಕಾರವನ್ನು ಇಲ್ಲಿ ನೆರವೇರಿಸಲಾಗುತ್ತೆ. ಸಾಯಂಕಾಲ 5 ಗಂಟೆಯ ಬಳಿಕ ಏನು ವೀರಶೈವ ಲಿಂಗಾಯತದ ಸಂಪ್ರದಾಯದ ಪ್ರಕಾರ ಇಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಸಿದ್ಧತೆಗಳನ್ನು ಏನು ಕಲಬುರಗಿ ನಗರದ ವೈದಿಕ ಬಳಗದ ಒಂದು ನೇತೃತ್ವದಲ್ಲಿ ಇಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಯಾವ ರೀತಿಯಾಗಿ ಇಲ್ಲಿ ಏನು 150ಕ್ಕೂ ಹೆಚ್ಚು ಮಠಾಧೀಶರು ಅಂತ್ಯಕ್ರಿಯೆಯನ್ನು ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಶ್ರೀಗಳನ್ನು ಮಾತಾಡ್ಸೋಣ. ಯಾವ ರೀತಿಯಾದ ಸಿದ್ಧತೆಗಳು? ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನಡೆದಿದೆ. ಸ್ವಾಮೀಜಿಯವರ ಈಗಾಗಲೇ ನಿನ್ನೆ ರಾತ್ರಿಯಿಂದ ಇಲ್ಲಿಯ ಸಮಾಧಿ ಸ್ಥಳದಲ್ಲಿ ಯಾವ ರೀತಿ ನಮ್ಮ ವೀರಶೈವ ಸಂಸ್ಕಾರದಲ್ಲಿ ಈ ಒಂದು ಸಮಾಧಿ ಸ್ಥಳದ ಒಂದು ಗದ್ದಿಗೆ ನಿರ್ಮಾಣ ಮಾಡಬೇಕಂತಕ್ಕಂಥದ್ದನ್ನು ಎಲ್ಲ ಪೂಜ್ಯರು ಈ ಒಂದು ಸಂಸ್ಥಾನದ ಮಾತೋಶ್ರೀ ಆಗಿರ್ತಕ್ಕಂಥ ದ್ರಾಕ್ಷಾಯಣಿ ಅವರ ಜೊತೆಗೆ ಚರ್ಚಿಸಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಗದ್ದಿಗೆ ಮುಂಭಾಗದಲ್ಲೇ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಗದ್ದಿಗೆ ಕೆಲಸ ಈಗಾಗಲೇ ನೆರವೇರ್ತಾ ಇದೆ. ಸರಿಯಾಗಿ 2 ಗಂಟೆಗೆ ಆ ಒಂದು ಪ್ರಾಂಗಣದಲ್ಲಿ ಅಂತಿಮ ದರ್ಶನಕ್ಕಿರ್ತಕ್ಕಂಥ ವೇದಿಕೆಯಿಂದ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ಒಂದು ಅಂತಿಮ ಯಾತ್ರೆಯ ಒಂದು ಹೊರಡುತ್ತದೆ. ಪಲ್ಲಕ್ಕಿಯಲ್ಲಿ ಪೂಜ್ಯರ ಒಂದು ಮೆರವಣಿಗೆ ದೇವಸ್ಥಾನದ ಪ್ರಾಂಗಣದಲ್ಲಿ 5 ಸುತ್ತುಗಳ ಒಂದು ಪ್ರದಕ್ಷಿಣೆಯ ನಂತರ ಈ ಒಂದು ಗದ್ದಿಗೆಯ ಸ್ಥಳಕ್ಕೆ ಪೂಜ್ಯರ ಒಂದು ಲಿಂಗ ಶರೀರವನ್ನು ತೆಗೆದುಕೊಂಡು ಬಂದ ನಂತರ ವೀರಶೈವ ಧರ್ಮದ ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಅಂದರೆ ಹುಟ್ಟಿನಿಂದ ಅಂತ್ಯದವರೆಗೆ ಈ ಧರ್ಮಾಚರಣೆಯನ್ನು ಯಾರು ಕ್ರಿಯೆ ಮೂಲಕ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಈ ಪೀಠಾಧಿಪತಿಗಳಾದ ನಂತರ ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಸಂಸ್ಥಾನ ವಹಿಸಿಕೊಟ್ಟಾಗ ಆ ಒಂದು ಪರಂಪರೆಯ ಎಲ್ಲ ಪೂಜಾ ಆಚರಣೆಗಳನ್ನು ತ್ರಿಕಾಲ ಲಿಂಗ ಪೂಜೆ ಆಗಿರ್ಬೋದು, ಪೂಜಾನುಷ್ಠಾನವಾಗಿರ್ಬೋದು, ದಾಸೋಹ ಆಗಿರ್ಬೋದು, ಆ ಎಲ್ಲ ಕ್ರಿಯೆಗಳನ್ನು ಅವ್ರು ಮಾಡಿಕೊಂಡು ಇಲ್ಲಿಯ ಪರ್ಯಂತ ಅವರ ಶರೀರವನ್ನು ಈ ಸಮಾಜಕ್ಕೆ ಸವಿಸಿದ್ರು. ಆ ಒಂದು ಲಿಂಗ ಶರೀರಕ್ಕೆ ಆ ಒಂದು ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಅಂತ್ಯೇಷ್ಟಿ ವಿಧಿ ಅಂತ ಏನು ಕರಿತೀವಿ, ಹುಟ್ಟಿದ ದಿವಸದಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಗ ಅವರ ಅಂತಿಮ ಯಾತ್ರೆಯವರೆಗೂ ಅವರ ಶರೀರದಲ್ಲಿರ್ತದೆ. ಆ ಲಿಂಗವನ್ನು ಈ ಒಂದು ಸಮಾಧಿ ಸ್ಥಳದಲ್ಲಿ ಬಂದ ನಂತರ ವೀರಶೈವ ಧರ್ಮದ ವೇದ ಮಂತ್ರಗಳ ಮೂಲಕ, ಅಷ್ಟಾವರಣದ ಭಾಗವಾಗಿರ್ತಕ್ಕಂಥ ವಿಭೂತಿ ರುದ್ರಾಕ್ಷಿಗಳ ಮೂಲಕ, ಬಿಲ್ವಪತ್ರಿಯ ಮೂಲಕ ಮಂಗಳಾರತಿ ರುದ್ರಾಭಿಷೇಕ ಪೂಜೆಯೊಂದಿಗೆ ಆ ಒಂದು ಪೂಜ್ಯರ ಲಿಂಗವನ್ನು ಈ ಒಂದು ಪ್ರಾಂಗಣದಲ್ಲಿ ಎಲ್ಲ ಮಠಾಧೀಶರ ಒಂದು ಸಮ್ಮುಖದಲ್ಲಿ ಆ ಒಂದು ಸಂಸ್ಥಾನದ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಬೆಳಗುಂಪಿಯ ಪೂಜ್ಯರ ಒಂದು ಲಿಂಗ ಪೂಜೆ ಅಥವಾ ಪಾದ ಪೂಜೆಯ ಮೂಲಕ ನೆರವೇರುತ್ತದೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ವೈದಿಕರು ಮಂತ್ರಘೋಷಗಳನ್ನು ಮಾಡಿದರೆ ಎಲ್ಲ ಪೂಜ್ಯರು ಆ ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಂಡು ಅವರ ಒಂದು ಲಿಂಗ ಶರೀರದ ಅಂತಿಮ ವಿಧಿವಿಧಾನಗಳು ನಮ್ಮ ಧರ್ಮದ ಶಾಸ್ತ್ರದ ಪ್ರಕಾರ ನೆರವೇರ್ತವೆ. ನಂತರ ಮಂಗಳಾರತಿಯೊಂದಿಗೆ ಪೂಜ್ಯರ ಲಿಂಗ ಶರೀರಕ್ಕೆ ಇವತ್ತಿನ ದಿವಸ ಪೂಜೆಯ ಮೂಲಕ ಭಕ್ತಿ ಸಮರ್ಪಿಸಲಾಗ್ತದೆ. ಅವರಿಗೆ ಲಿಂಗ ಪೂಜೆಯ ಮೂಲಕ ಬಂದಿರತಕ್ಕಂಥ ಶರೀರ ಲಿಂಗದಲ್ಲಿ ಲೀನವಾಗಿ ಭಗವಂತನ ಸಾಮೀಪ್ಯಕ್ಕೆ ಹೋಗ್ತಾರೆ. ಇದು ಸಿದ್ಧತೆ ಮತ್ತು ಅಂತಿಮ ಏನು ವಿಧಿವಿಧಾನಗಳ ಬಗ್ಗೆ ಸ್ವಾಮೀಜಿಯವರು ಮತ್ತು ಏನು ವೈದಿಕ ಬಳಗದವರು ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ವಾಮೀಜಿಯವರೇ, ಏನೆಲ್ಲ ಮಾಡ್ತಾ ಇದ್ದಾರೆ? ಸುಮಾರು ಬೆಳಗಿನಿಂದ ಈ ಕ್ರಿಯಾ ಸಮಾಧಿಯ ವಿಧಿಗಳನ್ನು ಈ ಭಾಗದ ಕಲ್ಯಾಣ ಕರ್ನಾಟಕದ ವೈದಿಕ ವೃಂದದವರು ಈ ವೀರಶೈವ ಲಿಂಗಾಯತ ಸಂಪ್ರದಾಯ ಪ್ರಕಾರವಾಗಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ದೇಹವನ್ನು ಇವತ್ತು ಕ್ರಿಯಾ ಸಮಾಧಿಯಲ್ಲಿ ವಿಧಿಯುಕ್ತವಾಗಿ ಸಾಯಂಕಾಲ 5 ಗಂಟೆಗೆ ಅದನ್ನು ಪಂಚಭೂತಗಳಲ್ಲಿ ಅದನ್ನು ಲೀನ ಮಾಡಿಕೊಳ್ತಕ್ಕಂಥವ್ರು. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ವೈದಿಕ ವೃಂದದವರು ವಿಧಿಯುಕ್ತವಾಗಿ ಎಲ್ಲವೂ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ತಾನೇ ತಾವೆಲ್ಲ ನೋಡಿದಂಗೆ ಇವತ್ತು ಕ್ರಿಯಾ ಸಮಾಧಿಯನ್ನು ಎಲ್ಲ ಸಂಪ್ರದಾಯ ಪ್ರಕಾರವಾಗಿ ಕ್ರಿಯಾ ಪ್ರಕಾರವಾಗಿ ಅದನ್ನು ಸಿದ್ಧತೆಯನ್ನುಗೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಮತ ಪಂಥ ಅನ್ನದೇ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯನ್ನು ಕಂಡಿರ್ತಕ್ಕಂಥ ಏಕೈಕ ಶರಣ ಸಂಪ್ರದಾಯದ ಈ ಶರಣ ಸಂಸ್ಥಾನ
ಈ ಶರಣ ಸಂಸ್ಥಾನ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ 3 ವಿಧವಾಗಿ ನಮ್ಮ ಸಂಪ್ರದಾಯದಲ್ಲಿ ಬರ್ತಕ್ಕಂಥದ್ದು. ಒಂದು ಗುರುವರ್ಗ, ಒಂದು ಗುರುವರ್ಗ, ಇನ್ನೊಂದು ಶರಣವರ್ಗ ಅಂತ ಶರಣ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಸುಮಾರು 200 ವರ್ಷಗಳಿಂದ ಇಲ್ಲಿ ಕ್ರಿಯಾ ಮೂರ್ತಿಗಳಾಗಿರುವಂಥ ನಮ್ಮ ಬೆಳಗುಂಪಿಯ ಪರಮ ಪೂಜ್ಯ ಪರುತೇಶ್ವರ ಶಿವಾಚಾರ್ಯರು ಇವತ್ತಿಗೂ ಕೂಡ ಈ ಶರಣ ಸಂಸ್ಥಾನದಲ್ಲಿ ಕ್ರಿಯಾಮೂರ್ತಿಗಳಾಗಿ ಅವರು ಮುಂದುವರಿಸ್ಕೊಂಡು ಬರ್ತಕ್ಕಂಥವ್ರು ಅದರ. ಅವರ ಮುಂದಾಳತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಈ ಅಂತ್ಯಕ್ರಿಯೆಯನ್ನು ನಡೀತಕ್ಕಂಥದ್ದಿದೆ. ಆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಶರಣರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅವರಿಗೆ ಅಭಿನಂದನೆಗಳನ್ನು, ಅವರಿಗೆ ಅಂತ್ಯಕ್ರಿಯೆಯ ವಿಧಾಯವನ್ನು ಈ ನಮ್ಮ ನಾಡಿನ ಜನ ಹೇಳ್ತಕ್ಕಂಥವ್ರಿದ್ದಾರೆ. ಇದು ಸರಡಿಗಿ ಸ್ವಾಮೀಜಿಯವರು ಮತ್ತು ಇಲ್ಲಿ 150ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಿ ಏನು ನೇತೃತ್ವದಲ್ಲಿ ಅಂತ್ಯ ವಿಧಿವಿಧಾನಗಳು ನಡೀತಾವೆ ಅಂತ ಹೇಳಿದ್ರಿ. ಯಾವೆಲ್ಲ ಮಠಾಧೀಶರು ಆಗಮಿಸ್ತಾ ಇದ್ದಾರೆ? ಈ ಇರ್ತಕ್ಕಂತಹ ಕಲಬುರಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಮಠಾಧೀಶರು, ಗುರುವರ್ಗ ಮತ್ತು ವಿರಕ್ತ ವರ್ಗ, ಗುರು ಪರಂಪರೆ ವರ್ಗ, ವಿರಕ್ತ ಪರಂಪರೆ ವರ್ಗ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏನು ಶರಣಬಸವೇಶ್ವರ ಒಂದು ಅಂತಿಮ ವಿದಾಯಕ್ಕೆ ಬಂದು ಹೋಗುವಂಥದ್ದು ಇದೆ ಅಂತ ಹೇಳಬೇಕು. ಇದು ಏನು ಶ್ರೀಗಳ ಅಂತಿಮ ವಿಧಿವಿಧಾನ ಮತ್ತು ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದರ ಕುರಿತು ಹಲವಾರು ಮಠಾಧೀಶರು ಇಲ್ಲಿ ಮಾತನಾಡಿರ್ತಕ್ಕಂಥ ಮಾತುಗಳು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಅಶೋಕ್ ಅಡಳಿ, TV9 ಕಲಬುರಗಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.